ಮತ್ತೆ ಮುರಳಿ ದಿನಾಂಕ 19/1/26 बाप दादा मधुबन। बाबा ತಿಳಿಸ್ತಾ ಇದ್ದಾರೆ, मीठे बच्चे तुम्हें नशा रहना चाहिए कि हम ब्राह्मण से देवता बनते हैं। हम ब्राह्मणों को ही बाप की ಶ್ರೇಷ್ಠ ಮತ್ ಮಿಲ್ತಿ है। ಬಾಬಾ ತಿಳಿಸ್ತಾರೆ, ತಮಗೆ ನಶೆ ಇರಬೇಕು, ನಾವು ಬ್ರಾಹ್ಮಣರಿಂದ ದೇವತಾ ಆಗ್ತೀವಿ, ನಾವು ಬ್ರಾಹ್ಮಣರಿಗೇನೆ ತಂದೆಯ ಶ್ರೇಷ್ಠ ಮತ ಸಿಗುತ್ತೆ। प्रश्न, जिनका न्यू ब्लड है उन्हें कौन सा शौक और कौन सी मस्ती होनी चाहिए? ಹೇಳ್ತಾರೆ ಬಾಬಾ, ಯಾರದ್ದು ಬಿಸಿ ರಕ್ತ ಇದೆ ಅವರಿಗೆ ಯಾವ ಉಮಂಗ ಮತ್ತು ಯಾವ ನಶೆ ಇರಬೇಕು? उत्तर, ये दुनिया जो पुरानी आयरन एज बन गई है उसे नई गोल्डन एज बनाने का, पुराने से नया बनाने का शौक होना चाहिए। ಈ ಜಗತ್ತೇನು ಹಳೆ ಕಬ್ಬಿಣ ಯುಗ ಆಗಿದೆ, ಅದನ್ನ ಸ್ವರ್ಣಿಮ ಯುಗವನ್ನಾಗಿ ಮಾಡುವಂಥದ್ದು, ಹಳೆದರಿಂದ ಹೊಸದು ಮಾಡುವಂತ ಒಂದು ಉಮಂಗ ಇರಬೇಕು। कन्याओं का न्यू ब्लड है तो अपने हम जिन्स को उठाना चाहिए। ಕನ್ಯರದ್ದು ಬಿಸಿ ರಕ್ತ ಇದೆ ಅಂತಂದ್ಮೇಲೆ ತಮ್ಮ ಜೊತೆಗಾರರನ್ನ ಮೇಲೆತ್ತಬೇಕು। ನಶಾ ಕಾಯಂ ರಖನಾ ಚಾಹಿಯೆ, ನಶೆಯನ್ನ ಸ್ಥಿರವಾಗಿಟ್ಕೋಬೇಕು। ಭಾಷಣ ಕರ್ನೆ ಮೇ ಭಿ ಬಡಿ ಮಸ್ತಿ ಹೋನಿ ಚಾಹಿಯೆ, ಭಾಷಣ ಮಾಡೋದ್ರಲ್ಲೂ ಕೂಡ ಬಹಳ ಮಸ್ತಿ ಇರಬೇಕು ಅಂತಾರೆ ಬಾಬಾ। ಗೀತ, ರಾತಕ್ಕೆ ರಾಹಿ ಥಕ್ ಮತ್ ಜಾನ, ರಾತ್ರಿಯ ಪ್ರಯಾಣಿಕನೇ ಸುಸ್ತಾಗಬೇಡ। ಓಂ ಶಾಂತಿ। बच्चों ने इस गीत का अर्थ तो समझा? ಮಕ್ಕಳು ಈ ಗೀತೆಯ ಅರ್ಥವನ್ನ ತಿಳ್ಕೊಂಡ್ರ? अभी भक्ति मार्ग की घोर अंधेरी रात तो पूरी हो रही है। ಈಗ ಭಕ್ತಿ ಮಾರ್ಗದ ಘೋರವಾದ ಅಂಧಕಾರ ಪೂರ್ಣ ಆಗ್ತಾ ಇದೆ। बच्चे समझते हैं हमारे ऊपर अब ताज आने का है। ಮಕ್ಕಳು ತಿಳ್ಕೋತೀರಿ, ಈಗ ನಮಗೆ ಕಿರೀಟ ಸಿಗಲಿದೆ। यहाँ बैठे हैं एम ऑब्जेक्ट है मनुष्य से देवता बनने की। ಇಲ್ಲಿ ಕುತ್ಕೊಂಡಿದ್ದೀವಿ, ನಮ್ ಗುರಿ ಉದ್ದೇಶ ಏನು? ಮನುಷ್ಯರಿಂದ ದೇವತಾ ಆಗುವಂತದ್ದು। जैसे सन्यासी समझाते हैं तुम अपने को भैंस समझो तो वह रूप हो जाएंगे। ಹೆಂಗ್ ಸನ್ಯಾಸಿಗಳು ತಿಳಿಸ್ತಾರೆ, ತಮ್ಮನ್ನ ತಾವು ಕೋಣ ಅಂತ ತಿಳ್ಕೊಂಡ್ಬಿಡ್ರಿ, ನಿಮ್ದು ಅದೇ ರೂಪ ಆಗ್ಬಿಡ್ತದೆ। वह है भक्ति मार्ग के दृष्टांत, ಅದೆಲ್ಲ ಭಕ್ತಿ ಮಾರ್ಗದ ದೃಷ್ಟಾಂತ। जैसे यह भी दृष्टांत है कि राम ने बंदरों की सेना ली। ಹೆಂಗ ಇದು ಕೂಡ ಒಂದು ದೃಷ್ಟಾಂತ ಇದೆ ಅಲ್ವಾ? ರಾಮ ಕೂಡ ವಾನರ ಸೈನ್ಯವನ್ನ ತಗೊಂಡ। ತುಮ್ ಯಹಾ बैठे हो, ಈಗ ತಾವಿಲ್ಲಿ ಕುತ್ಕೊಂಡಿದ್ದೀರಿ। जानते हो हम सो देवी देवता डबल सिरताज बनेंगे, ತಿಳ್ಕೊಂಡಿದ್ದೀರಿ ನಾವೇ ದೇವಿ ದೇವತಾ ಡಬಲ್ ಕಿರೀಟಧಾರಿಗಳು ಆಗ್ತೀವಿ। जैसे स्कूल में पढ़ते हैं तो कहते हैं मैं यह पढ़कर डॉक्टर बन जाऊंगा, इंजीनियर बन जाऊंगा। ಹೆಂಗ ಸ್ಕೂಲಲ್ಲಿ ಓದ್ತಾರೆ, ಆಗೇನಂತ ಹೇಳ್ತಾರೆ, ನಾನು ಓದಿ ಮುಂದೆ ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ। तुम समझते हो इस पढ़ाई से हम सो देवी देवता बन रहे हैं। ತಾವು ತಿಳ್ಕೊತೀರಿ ನಾವು ಈ ಶಿಕ್ಷಣದಿಂದ ದೇವಿ ದೇವತಾ ಆಗ್ತಾ ಇದ್ದೀವಿ। ये शरीर छोड़ेंगे और हमारे सिर पर ताज होगा। ಈ ಶರೀರ ಇಲ್ಲಿ ಬಿಟ್ಟು ಬಿಡ್ತೀವಿ, ನಂತರ ಸತ್ಯುಗದಲ್ಲಿ ನಮ್ಮ ತಲೆ ಮೇಲೆ ಕಿರೀಟ ಇರುತ್ತೆ। ಇವತ್ತು ಬಹುತ್ ಗಂದಿ ಚೀಚಿ ದುನಿಯಾ ಹೈ ನ, ಇದು ಬಹಳ ಕೊಳಕು ಚೀಚಿ ಜಗತ್ತಲ್ವಾ? ನೈ ದುನಿಯಾ ಹೈ ಫಸ್ಟ್ ಕ್ಲಾಸ್ ದುನಿಯಾ, ಹೊಸ ಜಗತ್ತಂದ್ರೆ ಫಸ್ಟ್ ಕ್ಲಾಸ್ ಜಗತ್ತು। ಪುರಾನಿ ದುನಿಯಾ ಹೈ ಬಿಲ್ಕುಲ್ ಥರ್ಡ್ ಕ್ಲಾಸ್ ದುನಿಯಾ, ಹಳೆ ಜಗತ್ತಂದ್ರೆ ಇದು ಸಂಪೂರ್ಣ ಥರ್ಡ್ ಕ್ಲಾಸ್ ಜಗತ್ತಂತಾರೆ ಬಾಬಾ। यह तो खलास होने की है, इदंतु विनाश ಆಗಲಿದೆ। नए विश्व का मालिक बनाने वाला जरूर विश्व का रचयिता ही होगा ना। ಹೊಸ ವಿಶ್ವದ ಮಾಲೀಕರನ್ನಾಗಿ ಮಾಡುವಂತವರು ಅವಶ್ಯವಾಗಿ ವಿಶ್ವನ ರಚಯಿತನೇ ಇರಬೇಕು ತಾನೆ। दूसरा कोई पढ़ा न सके, ಬೇರೆ ಯಾರು ಇದನ್ನ ಓದಿಸ್ಲಿಕ್ಕೆ ಸಾಧ್ಯ ಇಲ್ಲ। ಶಿವಬಾಬಾ ही तुमको पढ़ाकर सिखलाते हैं, ಶಿವಬಾಬಾನೇ ತಮಗೆ ಓದಿಸಿ ಕಲಿಸಿಕೊಡ್ತಾರೆ। बाप ने समझाया है आत्म अभिमानी पूरा बन जाए तो बाकी और क्या चाहिए। ಬಾಬಾ ತಿಳಿಸ್ತಾರೆ, ಪೂರ್ಣ ಆತ್ಮಾಭಿಮಾನಿ ಆದ್ಮೇಲೆ ಮತ್ತಿನ್ನೇನ್ ಬೇಕು? ತುಮ್ ಬ್ರಾಹ್ಮಣ್ ತೋ ಹೋ ಹಿ, ನೀವು ಬ್ರಾಹ್ಮಣರಂತೂ ಇದಿರಿ। जानते हो हम देवता बन रहे हैं,
ತಿಳ್ಕೊಂಡಿದ್ದೀರಿ ನಾವು ದೇವತಾ ಆಗ್ತಾ ಇದ್ದೀವಿ. ದೇವತಾ ಕಿತನೆ ಪವಿತ್ರ ಥೇ, ದೇವತೆಗಳಂದ್ರೆ ನೋಡಿ ಎಷ್ಟು ಪವಿತ್ರ ಇದ್ರು. ಯಹ ಕಿತನೆ ಪತೀತ ಮನುಷ್ಯ ಹೇ, ಇಲ್ಲಿ ನೋಡಿ ಎಷ್ಟು ಪತೀತ ಮನುಷ್ಯರಿದ್ದಾರೆ. ಶಕಲ್ ಬಲ್ ಮನುಷ್ಯ ಕಿ ಹೇ ಪರಂತು ಸೀರತ್ ದೇಖೋ ಕ್ಯಾಸಿ ಹೇ, ಚೆಹರೆ ಮುಖ ಬಲೆ ಮನುಷ್ಯರದ್ದಿದೆ, ಆದ್ರೆ ಗುಣಗಳು ನೋಡಿ ಹೆಂಗಿದೆ. जो देवताओं के पुजारी हैं वह खुद भी उनके आगे महिमा गाते हैं. ಯಾರು ದೇವತೆಗಳ ಪೂಜಾರಿ ಇದ್ದಾರೆ ಅವರು ಸ್ವತಃ ಅವ್ರ ಮುಂದೆ ಹೋಗಿ ಮಹಿಮೆ ಮಾಡುತ್ತಾರೆ. आप सर्वगुण संपन्न 16 कला संपूर्ण है, हम विकारी पापी हैं. ಏನಂತ ಮಹಿಮೆ ಮಾಡ್ತಾರೆ? ನೀವು ಸರ್ವಗುಣ ಸಂಪನ್ನ, 16 ಕಲಾ ಸಂಪೂರ್ಣ, ನಾವು ವಿಕಾರಿ ಪಾಪಿ ಇದ್ದೀವಿ. सूरत तो उनकी भी मनुष्य की है परंतु उनके पास जाकर महिमा गाते हैं, अपने को गंदे विकारी कहते हैं. ನೋಡಿ ದೇವತೆಗಳ ಮುಖ ಅವ್ರದ್ದು ಕೂಡ ಮನುಷ್ಯರಂತೆ ಇದೆ, ಆದ್ರೆ ಅವ್ರ ಹತ್ರ ಹೋಗಿ ಮಹಿಮೆ ಮಾಡ್ತಾರೆ, ತಮ್ಮನ್ ತಾವು ಕೊಳಕು ವಿಕಾರಿ ಅಂತ ಹೇಳ್ಕೊತಾರೆ. ಹಮಾರೆ ಮೇ ಕೋಯಿ ಗುಣ ನಾಹಿ, ನಮ್ಮಲ್ಲಿ ಯಾವ ಗುಣ ಇಲ್ಲ ಅಂತ ಹೇಳ್ಕೊತಾರೆ. ಹೇತೋ ಮನುಷ್ಯಮಾನ ಮನುಷ್ಯ ಅಲ್ವಾ, ಮನುಷ್ಯರಂದ್ಮೇಲೆ ಮನುಷ್ಯರೇ. अभी तुम समझते हो हम तो अभी चेंज होकर जाए देवता बनेंगे. ಈಗ ತಾವು ತಿಳ್ಕೊತೀರಿ ನಾವೇ ಬದಲಾವಣೆಯಾಗಿ ಮುಂದೆ ದೇವತಾ ಆಗ್ತೀವಿ. ಶ್ರೀ ಕೃಷ್ಣ ಕಿ ಪೂಜಾ ಕರ್ತೆ ಇಸ್ಲಿಯೇ ಹೇ ಕಿ ಕೃಷ್ಣಪುರಿ ಮೇ ಜಾಯ್. ಶ್ರೀ ಕೃಷ್ಣನ ಪೂಜೆ ಯಾಕೆ ಮಾಡ್ತಾರೆ? ನಾವು ಆ ಕೃಷ್ಣಪುರಿಗೆ ಹೋಗ್ಬೇಕು ಅಂತ. ಪರಂತು ಯೇ ಪತಾ ನಹೀ ಹೇ ಕಿ ಕಬ್ ಜಾಯೇಂಗೆ, ಅರಿದು ಗೊತ್ತಿಲ್ಲ ಯಾವಾಗ ಹೋಗ್ತೀವಿ ನಾವು. ಭಕ್ತಿ ಕರ್ತೆ ರಹತೆ ಹೇ ಕಿ ಭಗವಾನ್ ಆಕರ್ ಭಕ್ತಿ ಕ ಫಲ ದೇಂಗೆ. ಭಕ್ತಿ ಮಾಡ್ತಾನೆ ಇರ್ತಾರೆ, ಯಾಕೆ? ಭಗವಂತ ಬಂದು ನಮಗೆ ಫಲವನ್ನ ಕೊಡ್ಲಿ ಅಂತ. ಪಹಲೆ ತೋ ತುಮಕೋ ಯಹ ನಿಶ್ಚಯ ಚಾಹಿಯೇ ಕಿ ಹಮ್ಕೋ ಪಡಾತೆ ಕೌನ್ ಹೇ. ಮೊದಲು ತಮಗೆ ಈ ನಿಶ್ಚಯ ಬೇಕು, ನಮಗೆ ಓದಿಸುವಂತವ್ರು ಯಾರು? ಯಹ ಹೇ ಶ್ರೀ ಶ್ರೀ ಶಿವಬಾಬಾ ಕಿ ಮತ್. ಇದಾಗಿದೆ ಶ್ರೀ ಶ್ರೀ ಶಿವಬಾಬಾರವರ ಮತ. ಶಿವಬಾಬಾ ತುಮೆ ಶ್ರೀಮತ ದೇ ರಹೇ ಹೇ. ಶಿವಬಾಬಾ ತಮಗೆ ಶ್ರೀಮತವನ್ನ ಕೊಡ್ತಾ ಇದ್ದಾರೆ. ಜಿನ್ಕೋ ಯೇ ಪತಾ ನಹಿ ವ ಶ್ರೇಷ್ಠ ಬನ್ ಕೈಸೆ ಸಕ್ತೆ. ಯಾರಿಗಿದು ಗೊತ್ತಿಲ್ಲ ಅವ್ರು ಶ್ರೇಷ್ಠ ಆಗ್ಲಿಕ್ಕೆ ಹೆಂಗ್ ಸಾಧ್ಯ? ಇತನೆ ಸಬ್ ಬ್ರಾಹ್ಮಣ್ ಶ್ರೀ ಶ್ರೀ ಶಿವಬಾಬಾ ಕಿ ಮತ್ ಪರ್ ಚಲ್ತೆ ಹೈ. ಇಷ್ಟೆಲ್ಲ ಬ್ರಾಹ್ಮಣರು ಶ್ರೀ ಶ್ರೀ ಶಿವಬಾಬಾರ ಮತ ಪ್ರಕಾರ ನಡೀತಾರೆ. परमात्मा की मत ही श्रेष्ठ बनाती है, जिसकी तकदीर में होगा उनकी बुद्धि में बैठेगा. ಪರಮಾತ್ಮನ ಮತನೇ ಶ್ರೇಷ್ಠ ಮಾಡುತ್ತದೆ, ಆದ್ರೆ ಯಾರ ಅದೃಷ್ಟದಲ್ಲಿರುತ್ತೋ ಅವ್ರ ಬುದ್ಧಿಲಿ ಮಾತ್ರ ಇದು ಕುತ್ಕೊಳ್ಳುತ್ತೆ. ನಹಿ ತೋ ಕುಚ್ ಬಿ ಸಮझेंगे नहीं, ಇಲ್ಲಾಂದ್ರೆ ಏನು ಕೂಡ ತಿಳ್ಕೊಳ್ಳೋದಿಲ್ಲ. ಜಬ್ ಸಮझेंगे ತಬ್ ಖುಷ್ ಹೋ ಮದದ್ ಕರ್ನೆ ಲಗ್ ಪಡೆಂಗೆ. ಯಾವಾಗ ತಿಳ್ಕೊತಾರಲ್ಲ ಅವಾಗ ಖುಷಿಯಿಂದ ಬಂದು ಸಹಯೋಗ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. कई तो जानते नहीं है उनको क्या पता ये कौन है, इसलिए बाबा कोई से मिलते भी नहीं है. ಕೆಲವರಂತೂ ತಿಳ್ಕೊಂಡೇ ಇಲ್ಲ. ಬಾಬಾ ಹತ್ರ ಪಾಪ ಅವ್ರಿಗೆ ಏನ್ ಗೊತ್ತು ಇವ್ರು ಯಾರು ಅಂತ. ಅದಕ್ಕಾಗಿ ಬಾಬಾ ಯಾರ ಜೊತೆನೂ ಮಿಲನ ಮಾಡುವುದಿಲ್ಲ. ವಹ ಅವ್ರ ಹಿ ಅಪ್ನಿ ಮತ್ ನಿಕಾಲೆಂಗೆ. ಹೊರಗಿನವ್ರ ಜೊತೆ ಯಾಕೆ ಬಾಬಾ ಮಿಲನ ಮಾಡಲ್ಲ? ಅವ್ರಿಗೆ ಗೊತ್ತಿಲ್ಲ ಇವ್ರು ಯಾರು ಅನ್ನೋದು. ಅಲ್ಲಿ ಏನ್ ಮಾಡ್ತಾರೆ, ಮತ್ತೆ ತಮ್ಮದೇ ಮತ ತೆಗಿತಾರ ಅವರು. ಶ್ರೀಮತ್ ಕೋ ನ ಜಾನೆ ಕಾರಣ ಉನ್ಕೋ ಬಿ ಅಪ್ನೆ ಮತ ದೇನೆ ಲಗ್ ಪಡ್ತೆ ಹೇ. ಶ್ರೀಮತವನ್ನ ತಿಳ್ಕೊಳ್ಳೋದಿರೋ ಕಾರಣ ಅವ್ರಿಗೇನೆ ತಮ್ಮ ಮತ ಕೊಡ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ. ಅಬ ಬಾಪ್ ಆಯಿ ಹೇ ತುಮ್ ಬಚ್ಚೋಂಕೋ ಶ್ರೇಷ್ಠ ಬನಾನೆ ಕೇಳಿ. ತಂದೆ ಬಂದಿರುವುದೇ ಯಾಕೆ? ನಮ್ಮನ್ನೆಲ್ಲ ಶ್ರೇಷ್ಠ ಮಾಡ್ಲಿಕ್ಕೆ. ಬಚ್ಚೆ ಜಾನ್ತೆ ಹೇ 5000 ವರ್ಷ ಪಹಲೆ ಮುಆಫಿಕ್ ಬಾಬಾ ಆಪ್ಸೆ ಆಕರ್ ಮಿಲೆ ಹೇ. ತಾವು ತಿಳ್ಕೊಂಡಿದ್ದೀರಿ 5000 ವರ್ಷದ ಮೊದಲಿನ ತರಹ ಈಗ ಬಾಬಾ ಮತ್ತೆ ಬಂದು ತಾವು ಮಕ್ಕಳ ಜೊತೆ ಮಿಲನ ಮಾಡಿದ್ದಾರೆ. ಜಿನ್ಕೋ ಪತಾ ನಹಿ ಹೇ ಐಸೆ ರೆಸ್ಪಾಂಡ್ ದೇ ನಹಿ ಸಕ್ತೆ. ಯಾರಿಗಿದು ಗೊತ್ತಿಲ್ಲ ಅವ್ರ ಆ ರೀತಿ ಪ್ರತ್ಯುತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಬಚ್ಚೋಂಕೋ ಪಢಾಯಿ ಕಾ ಬಹುತ್ ನಶಾ ರಹನಾ ಚಾಹಿಯೇ. ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ಬಹಳ ನಶೆ ಇರಬೇಕು. ಯ ಬಡಿ ಊಂಚ್ ಪಢಾಯಿ ಹೈ ಪರಂತು ಮಾಯಾ ಬಿ ಬಡಿ ಅಗೇನ್ಸ್ಟ್ ಹೈ. ಇದು ಬಹಳ ಶ್ರೇಷ್ಠವಾದ ಶಿಕ್ಷಣ, ಆದರೆ ಮಾಯೆ ಕೂಡ ಬಹಳ ದೊಡ್ಡ ವಿರೋಧಿ ಅಂತಾರೆ ಬಾಬಾ. तुम जानते हो हम वहां पढ़ाई पढ़ते हैं जिससे हमारे सिर पर डबल सिरताज आना है. ತಾವು ತಿಳ್ಕೊಂಡಿದ್ದೀರಿ ನಾವು ಇಂಥ ಶಿಕ್ಷಣವನ್ನ ಓದ್ತೀವಿ ಯಾವ್ದರಿಂದ ನಮಗೆ ಡಬಲ್ ಕಿರೀಟ ಸಿಗಲಿದೆ.
ಭವಿಷ್ಯ ಜನ್ಮ ಜನ್ಮಾಂತರ ಡಬಲ್ ಸಿರತಾಜ್ ಬನೆಂಗೆ. ಭವಿಷ್ಯ ಜನ್ಮ ಜನ್ಮಾಂತರ ನೀವು ಡಬಲ್ ಕಿರೀಟಧಾರಿ ಆಗ್ತೀರಿ. तो इसके लिए फिर ऐसा पूरा पुरुषार्थ करना चाहिए ना. ಹಾಗಾದ್ರೆ ಇದಕ್ಕಾಗಿ ನೀವು ಆ ರೀತಿ ಪೂರ್ಣ ಪುರುಷಾರ್ಥ ಮಾಡ್ಬೇಕಲ್ವಾ. इसको कहा जाता है राजयोग. कितना ವಂಡರ್ है. ಇದಕ್ಕೆ ಹೇಳಲಾಗತ್ತೆ ರಾಜಯೋಗ. ಎಷ್ಟು ವಿಚಿತ್ರ ಇದು. बाबा हमेशा समझाते हैं लक्ष्मी नारायण के मंदिर में जाओ. बाबा ಯಾವಾಗ್ಲೂ ಹೇಳ್ತಾರೆ ಲಕ್ಷ್ಮೀ ನಾರಾಯಣ ಮಂದಿರಕ್ಕೆ ಹೋಗ್ರಿ. ಪೂಜಾರಿಯೋं को भी तुम समझा सकते हो. ಆ ಮಂದಿರದ ಪೂಜಾರಿಗಳಿಗೂ ನೀವು ತಿಳಿಸಿಕೊಡ್ಬೋದು. पूजारी भी किसको बैठ समझाए कि इन लक्ष्मी नारायण को भी ये पद कैसे मिला, ये विश्व का मालिक कैसे बने. ನೋಡಿ ಪೂಜಾರಿ ಇದನ್ನ ತಿಳ್ಕೊಂಡು ಅವರು ಯಾರಿಗಾರು ಕುತ್ಕೊಂಡು ಇದನ್ನ ತಿಳಿಸ್ಕೊಟ್ರೆ ಏನು, ಈ ಲಕ್ಷ್ಮೀ ನಾರಾಯಣರು ಕೂಡ ಈ ಪದವಿಯನ್ನು ಹೆಂಗ್ ಪಡ್ಕೊಂಡ್ರು, ಹೆಂಗ್ ಸಿಕ್ತೆ ಇವರಿಗೆ, ಇವ್ರು ವಿಶ್ವದ ಮಾಲೀಕರು ಹೆಂಗಾದ್ರು. ऐसे ऐसे बैठ सुनाए तो पूजारी का भी मान हो जाए. ಈ ರೀತಿ ಕುತ್ಕೊಂಡವ್ರು ಹೇಳಿಬಿಟ್ರೆ ಪೂಜಾರಿಗಳದ್ದು ಕೂಡ ಮಾನ್ಯತೆ ಆಗತ್ತೆ. तुम कह सकते हो हम आपको समझाते हैं इन लक्ष्मी नारायण को यह राज्य कैसे मिला. ನಾವು ಹೇಳ್ಬೋದು ನಾವು ನಿಮಗೆ ತಿಳಿಸ್ತೀವಿ ಈ ಲಕ್ಷ್ಮೀ ನಾರಾಯಣರು ಈ ರಾಜ್ಯವನ್ನ ಹೆಂಗ್ ತಗೊಂಡ್ರು. ಗೀತಾ ಮೇ भी ಭಗವಾನ್ ವಾಚ್ है ना. ಗೀತೆಯಲ್ಲೂ ಕೂಡ ಭಗವಾನ್ ವಾಚ್ ಅಂತಿದೆ ತಾನೆ. मैं तुमको राजो सिखाकर राजाओं का राजा बनाता हूँ. ಬಾಬಾ ಹೇಳ್ತಾರೆ ನಾನು ತಮಗೆ ರಾಜಯೋಗವನ್ನ ಕಲಿಸಿ ರಾಜರಿಗೂ ರಾಜರನ್ನಾಗಿ ಮಾಡ್ತೀನಿ. ಸ್ವರ್ಗವಾಸಿ तो तुम बनते हो ना. ಸ್ವರ್ಗವಾಸಿ ಅಂತೂ ನೀವು ಆಗ್ತೀರಿ ತಾನೆ. तो बच्चों को कितना नशा रहना चाहिए हम यहाँ बनते हैं. ಹಾಗಾದ್ರೆ ಮಕ್ಕಳಿಗೆ ಎಷ್ಟು ನಶೆ ಇರಬೇಕು, ನಾವು ಈ ರೀತಿ ಆಗ್ತೀವಿ. बल अपना चित्र और राजाई का चित्र यह साथ में निकालो. ಬಾಬಾ ಯಾವಾಗ್ಲೂ ಹೇಳ್ತಿರ್ತಾರೆ ಬಲೆ ನಿಮ್ ಚಿತ್ರ ಮತ್ತು ರಾಜಾಯಿ ದೇವತಾ ಚಿತ್ರವನ್ನ ಅದನ್ನ ಜೊತೆಗೆ ಇಟ್ಕೊಳ್ಳಿ, ಒಂದು ಫೋಟೋ ತೆಗೆಸ್ಕೊಳ್ಳಿ ಅಂತಾರೆ ಬಾಬಾ. ನೀಚೆ ತುಮಾರ ಚಿತ್ರ ಊಪರ್ ಮೇ ರಾಜಾಯಿ ಕಾ ಚಿತ್ರ. ಕೆಳಗಡೆ ನಿಮ್ ಚಿತ್ರ, ಮೇಲೆ ರಾಜಾಯಿ ಚಿತ್ರ. ಇಸ್ಮೆ ಖರ್ಚಾ ತೋ ನಹೀ ಹೈ ನಾ. ಇದ್ರಲ್ಲಿ ಏನು ಖರ್ಚಂತೂ ಇಲ್ಲ. ರಾಜಾಯಿ ಪೋಷಾಕ್ ತೋ ಝಟ್ ಬಂದ್ ಸಕ್ತಿ ಹೈ. ರಾಜಾಯಿ ಡ್ರೆಸ್ ವಸ್ತ್ರ ಅದೇನು ತಕ್ಷಣ ಆಗ್ಲಿಕ್ಕೆ ಸಾಧ್ಯ ಇದೆ. तो घड़ी घड़ी याद रहेगा हम सो देवता बन रहे हैं. ಯಾಕೆ ಬಾಬಾ ಇದನ್ ಮಾಡಿ ಅಂತಾರಂದ್ರೆ ಅದನ್ನ ನೋಡಿದ ಕ್ಷಣ ಕ್ಷಣಕ್ಕೂ ನಮಗೆ ನೆನಪಿಗೆ ಬರುತ್ತದೆ, ಓ ನಾವು ಮುಂದೆ ಈ ರೀತಿ ದೇವತಾ ಆಗ್ತಾ ಇದ್ದೀವಿ. ऊपर में बल शिव बाबा भी हो. ಮೇಲೆ ಬಲೆ ಶಿವ ಬಾಬಾ ಇರ್ಲಿ. यह भी चित्र निकालने होंगे. ಇಂಥ ಚಿತ್ರ ನೀವು ತೆಗಿಬೇಕಂತಾರ ಬಾಬಾ. तुम मनुष्य से देवता बनते हो. ತಾವು ಮನುಷ್ಯರಿಂದ ದೇವತಾ ಆಗ್ತೀರಿ. ये शरीर छोड़ हम जाए देवता बनेंगे क्योंकि अभी हम यह राजयोग सीख रहे हैं. ಈ ಶರೀರ ಬಿಟ್ಟು ನಾವು ಹೋಗಿ ದೇವತಾ ಆಗ್ತೀವಿ, ಯಾಕಂದ್ರೆ ನಾವೀಗ ರಾಜಯೋಗವನ್ನ ಕಲಿತಾ ಇದ್ದೀವಿ. तो यहाँ फोटो भी मदद करेंगे. ಅವಾಗ ನಿಮಗೆ ಈ ಫೋಟೋ ಕೂಡ ಸಹಯೋಗ ಕೊಡುತ್ತಂತಾರ ಬಾಬಾ. ऊपर में शिव शिव फिर राजाई चित्र, नीचे तुम्हारा साधारण चित्र. ಫಸ್ಟ್ ಮೇಲೆ ಶಿವ ಬಾಬಾ, ಆಮೇಲೆ ರಾಜಾಯಿ ಚಿತ್ರ, ಅದ್ರ ಕೆಳಗಡೆ ನಿಮ್ದು ಸಾಧಾರಣ ಚಿತ್ರ. ಶಿವ ಬಾಬಾ ಸೆ ರಾಜಯೋಗ ಸೀಖ್ ಹಮ್ ಸೋ ದೇವತಾ ಡಬಲ್ ಸಿರತಾಜ್ ಬನ್ ರಹೆ ಹೇ. ಶಿವ ಬಾಬರಿಂದ ರಾಜಯೋಗವನ್ನ ಕಲಿತು ನಾವೇ ದೇವತಾ ಡಬಲ್ ಕಿರೀಟಧಾರಿ ಆಗ್ತಾ ಇದ್ದೀವಿ. ಚಿತ್ರ ರಖಾ ಹೋಗಾ कोई भी पूछेंगे तो हम बतला सकेंगे. हमको सिखलाने वाला यह शिव बाबा है. ನೀವು ಚಿತ್ರ ಇಟ್ಟಿರ್ತೀರಿ, ಅವಾಗ ಯಾರಾದ್ರೂ ಕೇಳ್ತಾರೆ, ಅವಾಗ ನಾವು ಹೇಳ್ಬೋದು ನೋಡಿ ನಮಗೆ ಕಲಿಸಿಕೊಡುವಂತವರು ಇವರು ಶಿವ ಬಾಬಾ ಆಗಿದ್ದಾರೆ. ಚಿತ್ರ ದೇಖ್ನೆ ಸೆ ಬಚ್ಚೋಂ ಕೋ ನಶಾ ಚಢೇಗಾ. ಆ ಚಿತ್ರ ನೋಡೋದ್ರಿಂದ ಮಕ್ಕಳಿಗೆ ನಶೆ ಇರುತ್ತೆ. ಬಲ್ ದುಕಾನ್ ಮೇ ಭಿ ಆ ಚಿತ್ರ ರಖದೋ. ಬಲೆ ನಿಮ್ ಅಂಗಡಿಯಲ್ಲೂ ಸಮೇತ ಈ ಚಿತ್ರ ಇಟ್ಕೊಳ್ಳಿ ಅಂತಾರ ಬಾಬಾ. भक्ति मार्ग में बाबा नारायण का चित्र रखता था, पॉकेट में भी रहता था. ನೋಡಿ ಭಕ್ತಿ ಮಾರ್ಗದಲ್ಲೂ ಬ್ರಹ್ಮ ಬಾಬಾ ಯಾವಾಗಲೂ ಜೊತೆಗೆ ನಾರಾಯಣ ಚಿತ್ರವನ್ನ ಇಟ್ಕೋತಾ ಇದ್ರು, ಪಾಕೆಟ್ ನಲ್ಲೂ ಕೂಡ ಇರ್ತಿತ್ತದು. तो तुम भी अपना फोटो रख दो तो याद रहेगा हम सो देवी देवता बन रहे हैं. ತಾವು ಕೂಡ ತಮ್ಮ ಫೋಟೋ ಇಟ್ಕೊಂಡ್ಬಿಡಿ, ಅವಾಗ ನಿಮಗೂ ನೆನಪಿಗೆ ಬರುತ್ತೆ, ಓ ಹೌದಲ್ಲ ನಾವು ಈ ರೀತಿ ಮುಂದೆ ದೇವಿ ದೇವತಾ ಆಗ್ತಾ ಇದ್ದೀವಿ. ಬಾಪ್ ಕೋ ಯಾದ್ ಕರ್ನೆ ಕಾ ಉಪಾಯ ಢೂಂಢನಾ ಚಾಹಿಯೆ. ಇದನ್ನೆಲ್ಲ ಯಾಕೆ ಹೇಳ್ತಾರೆ ಬಾಬಾ ಅಂದ್ರೆ ತಂದೆನ ಹೆಂಗಾದ್ರೂ ಮಾಡಿ
ನೆನಪು ಮಾಡ್ಲಿಕ್ಕೆ ಏನಾದ್ರೂ ಒಂದು ಉಪಾಯ ಮಾಡಬೇಕು. ಬಾಪ್ ಕೋ ಭೂಲ್ ಜಾನೆ ಸೆ ಹಿ ಗಿರ್ತೆ ಹೇ. ಯಾಕಂದ್ರೆ ತಂದೆಯನ್ನ ಮರೆತಾಗ್ಲೇ ನೀವು ಬಿದ್ದು ಬಿಡ್ತೀರಿ ಕೆಳಗಡೆ. ವಿಕಾರ ಮೇ ಗಿರೇಗಾ ತೋ ಫಿರ್ ಶರ್ಮ್ ಆಯೇಗಿ. ವಿಕಾರದಲ್ಲಿ ಬಿದ್ರು ಅಂತಂದ್ರೆ ಮತ್ ನಾಚಿಕೆ ಬಂದ್ಬಿಡ್ತದೆ. ಅಭಿ ತೋ ಹಮ್ ಯೇ ದೇವತಾ ಬಂದ್ ನಹೀ ಸಕೆಂಗೆ. ಅವಾಗ ಅನ್ಸುತ್ತೆ, ಓ ನಾವ್ ವಿಕಾರದಲ್ಲಿ ಬಿದ್ವಿ, ನಾವಿನ್ ದೇವತಾ ಆಗ್ಲಿಕ್ ಆಗಲ್ಲ, ಹಾರ್ಟ್ ಫೇಲ್ ಹೋ ಜಾಯೇಗಿ. ಆಮೇಲೆ ಹಾರ್ಟ್ ಫೇಲ್ ಆಗ್ಬಿಡುತ್ತೆ. ಅಭಿ ಹಮ್ ದೇವತಾ कैसे बनेंगे. ವಿಕಾರ ಬಿದ್ದು ಬಿಟ್ವಿ, ಇನ್ ನಾವು ದೇವತಾ ಆಗೋದು ಹೆಂಗೆ? ಬಾಬಾ ಕಹತೆ ವಿಕಾರ ಮೇ ಗಿರ್ನೆ ವಾಲೆ ಕಾ ಫೋಟೋ ನಿಕಾಲ್ ದೋ. ಆಗ ಬಾಬಾ ಹೇಳ್ತಾರೆ, ಯಾರು ವಿಕಾರದಲ್ಲಿ ಬೀಳುವಂಥವ್ರಿದ್ದಾರೆ ಅವ್ರ ಫೋಟೋ ತೆಗೆದು ಹಾಕ್ಬಿಡಿ ಇಲ್ಲಿಂದ ಅಂತ. ಬೋಲೋ ತುಮ್ ಸ್ವರ್ಗ ಮೇ ಚಲನೆ ಲಾಯಕ್ ನಹಿ ಹೋ, ತುಮಾರ ಪಾಸ್ಪೋರ್ಟ್ ಖಲಾಸ್. ಅವ್ರು ಹೇಳಿ, ನೀವು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಯೋಗ್ಯ ಇಲ್ಲ, ನಿಮ್ಮ ಪಾಸ್ಪೋರ್ಟ್ ಖಲಾಸ್, ಸಮಾಪ್ತಿ. ಖುದ್ ಭಿ ಫೀಲ್ ಕರೆಂಗೆ ಹಮ್ ತೋ ಗಿರ್ ಗೈ. ಆಗ ಅವರಿಗೆ ಸ್ವತಃ ಅನಿಸ್ತದೆ, ಹೌದಲ್ಲ ನಾವು ಬಿದ್ದು ಬಿಟ್ವಿ ಕೆಳಗಡೆ. ಅಬ್ ಹಮ್ ಸ್ವರ್ಗ ಮೇ कैसे ಜಾಯೇಂಗೆ. ನಾವು ಸ್ವರ್ಗಕ್ಕೆ ಹೆಂಗ್ ಹೋಗೋದಿನ್ನ ಅಂತ ಅನಿಸ್ತದೆ. ಜೈಸೆ ನಾರದ್ ಕಾ ಮಿಸಾಲ್ ದೇತೆ ಹೇ. ಯಾವಾಗ್ಲೂ ಬಾಬಾ ನಾರದನ ಉದಾಹರಣೆ ಕೊಡ್ತಾರೆ. ಉನ್ಕೋ ಕಹಾ ತುಮ್ ಅಪ್ನಿ ಶಕಲ್ ತೋ ದೇಖೋ. ನಾರದನಿಗೆ ಹೇಳಲಾಯ್ತು, ಹೋಗಿ ನಿನ್ ಮುಖವನ್ನ ನೋಡ್ಕೋ. ಲಕ್ಷ್ಮೀ ಕೋ ವರನೆ ಲಾಯಕ್ ಹೋ. ನೀನ್ ಲಕ್ಷ್ಮಿನ ವರ್ಸ್ಲಿಕ್ಕೆ ಯೋಗ್ಯ ಇದೆಯಾ ನೀನು? तो ಶಕಲ್ ಬಂದರ್ ಕಿ ದಿಖಾಯಿ ಪಡಿ. ಆಗ ನಾರದನಿಗೆ ತನ್ನ ಮುಖ ಮಂಗನ ಮುಖ ಕಾಣಿಸ್ತು. तो मनुष्य को भी शर्म आएगी, हमारे में तो यह विकार है, फिर हम श्री नारायण को व श्री लक्ष्मी को कैसे वरेंगे. ಹಾಗೆ ಮನುಷ್ಯರಿಗೂ ನಾಚಿಕೆ ಬರ್ತದೆ. ಓ ನಮ್ಮಲ್ಲಂತೂ ಈ ವಿಕಾರಗಳಿದಾವಂದ ಮೇಲೆ ಈ ಶ್ರೀ ಲಕ್ಷ್ಮಿಯನ್ನಾಗ್ಲಿ ಶ್ರೀ ನಾರಾಯಣನಾಗ್ಲಿ ನಾವ್ ಹೆಂಗ್ ವರ್ಸ್ಲಿಕ್ಕೆ ಸಾಧ್ಯ? ಬಾಬಾ ಯುಕ್ತಿಯ ತೋ ಸಬ್ ಬತ್ಲಾತೆ ಹೇ. ನೋಡಿ, ಬಾಬಾ ಎಷ್ಟೆಲ್ಲ ಯುಕ್ತಿಗಳನ್ನ ನಮಗೆ ಹೇಳ್ಕೊಡ್ತಾರೆ. ಪರಂತು ಕೊಯ್ ವಿಶ್ವಾಸ ಬಿ ರಖೇನ. ಅದಷ್ಟು ಬೇಕಲ್ಲ ಬಾಬನ ಮೇಲೆ ವಿಶ್ವಾಸ. ವಿಕಾರ का नशा आता है तो समझते इस हिसाब से हम राजाओं का राजा डबल सिरताज कैसे बनेंगे. ವಿಕಾರದ ನಶೆ ಬಂದ್ಬಿಡ್ತು ಅಂದ್ರೆ ತಾವೇ ತಿಳ್ಕೊತಾರೆ, ಓ ಈ ಲೆಕ್ಕದಿಂದ ನಾವು ರಾಜರಿಗೂ ರಾಜ ಡಬಲ್ ಕಿರೀಟದಾರಿ ಹೆಂಗಾಗ್ತೀವಿ. ಪುರುಷಾರ್ಥ ತೋ ಕರ್ನಾ ಚಾಹಿಯೇನಾ. ಆದ್ರೆ ಪುರುಷಾರ್ಥ ಅಂತೂ ಮಾಡ್ಲೇಬೇಕು ತಾನೆ. ಬಾಬಾ ಸಮझाते रहते हैं, ऐसी ऐसी ಯುಕ್ತಿಯ ರಚೋ ಅವ್ರ ಸಬಕು ಸಮझाते रहो. ಬಾಬಾ ತಿಳಿಸ್ತಿರ್ತಾರೆ, ಇಂತಿಂತ ಯುಕ್ತಿಗಳನ್ನ ರಚಿಸ್ರಿ, ಎಲ್ಲರಿಗೂ ತಿಳಿಸ್ತಾ ಇರಿ. ರಾಜಯೋಗ ಕಿ ಸ್ಥಾಪನಾ ಹೋ ರಹಿ ಹೈ. ಇದು ರಾಜಯೋಗದ ಸ್ಥಾಪನೆ ಆಗ್ತಾ ಇದೆ. ಆ ವಿನಾಶ ಸಾಮ್ನೆ ಖಡಾ ಹೈ. ಈಗ ವಿನಾಶ ಎದುರಿಗೆ ನಿಂತಿದೆ. ದಿನ ಪ್ರತಿದಿನ ತೂಫಾನ್ ಜೋರ್ ಹೋತಾ ಜಾತಾ ಹೈ. ದಿನ ಪ್ರತಿದಿನ ಬಿರುಗಾಳಿ ಜೋರ್ ಆಗ್ತಾ ಹೋಗ್ತದೆ ಅಂತಾರೆ ಬಾಬಾ. ಬಾಂಬ್ಸ್ ಆದಿ भी तैयार हो रही है. ಬಾಂಬ್ಸ್ ಮುಂತಾದವೆಲ್ಲ ತಯಾರಾಗ್ತಾ ಇದೆ. तुम यह पढ़ाई पढ़ते ही हो भविष्य ऊंच पद पाने के लिए. ತಾವು ಈ ಶಿಕ್ಷಣ ಓದ್ತಾ ಇರೋದು ಯಾಕೆ? ಭವಿಷ್ಯ ಶ್ರೇಷ್ಠ ಪದವಿಯನ್ನ ಪಡ್ಕೊಳ್ಳಿಕ್ಕಾಗಿ. तुम एक ही बार पतित से पावन बनते हो. ತಾವು ಒಂದೇ ಬಾರಿ ಪತಿತರಿಂದ ಪಾವನ ಆಗ್ತೀರಿ. ಮನುಷ್ಯ ಸಮझते थोड़े ही हैं कि हम नरकवासी हैं, क्योंकि पत्थर बुद्धि है. ಮನುಷ್ಯರು ತಿಳ್ಕೊತಾರೇನು ನಾವು ನರಕವಾಸಿ ಇದೀವಂತ? ಇಲ್ಲ, ಯಾಕಂದ್ರೆ ಕಲ್ಲು ಬುದ್ಧಿ ಇದ್ದಾರೆ. ಅಭಿ ತುಮ್ ಪತ್ತರ್ ಬುದ್ಧಿ ಸೆ ಪಾರಸ ಬುದ್ಧಿ ಬನ್ ರಹೆ ಹೋ. ತಾವೀಗ ಕಲ್ಲು ಬುದ್ಧಿಯಿಂದ ಪಾರಸ ಬುದ್ಧಿ ಆಗ್ತಾ ಇದ್ದೀರಿ. ತಕದೀರ್ ಮೇ ಹೋಗಾ ತೋ ಝಟ್ ಸಮझेगा. ಅದೃಷ್ಟದಲ್ಲಿದ್ರೆ ತಕ್ಷಣ ತಿಳ್ಕೊತಾರೆ. ನೈ ತೋ ತುಮ್ ಕಿತ್ನಾ ಬಿ ಮಾಥಾ ಮಾರೋ ಬುದ್ಧಿ ಮೇ बैठेगा ನಹಿ. ಅದೃಷ್ಟದಲ್ಲಿ ಇಲ್ಲ ಅಂದ್ರೆ ಬಲೆ ನೀವು ಬೇಕಾದಷ್ಟು ತಲೆ ಕೆಡಿಸ್ಕೊಳ್ರಿ, ಅವ್ರ ಬುದ್ಧಿಯಲ್ಲಿ ಏನು ಕುತ್ಕೊಳ್ಳೋದಿಲ್ಲ ಅಂತಾರ ಬಾಬಾ. बाप को ही नहीं जानते तो नास्तिक है, अर्थात न धनी के तो धन का बनना चाहिए ना. ತಂದೆನೇ ತಿಳ್ಕೊಂಡಿಲ್ಲ ಅಂದ್ರೆ ಅವರು ನಾಸ್ತಿಕರು. ನಾಸ್ತಿಕರಂದ್ರೇನು? ಅವರು ಧನಿಕರಲ್ಲ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ಧನಿಕರನ್ನಾಗಿ ಮಾಡ್ಬೇಕು ತಾನೆ. ಜಬಕಿ ಶಿವಬಾಬಾ ಕೆ ಬಚ್ಚೆ. ಯಾಕಂದ್ರೆ ಶಿವಬಾಬನ ಮಕ್ಕಳು. यहाँ जिनको ज्ञान है वह अपने बच्चों को विकारों से बचाते रहेंगे. ನೋಡಿ, ಇಲ್ಲಿ ಯಾರಿಗೆ ಜ್ಞಾನ ಇದೆ ಅವರು ತಮ್ಮ ಮಕ್ಕಳನ್ನ ವಿಕಾರಗಳಿಂದ ಬಚಾವ್ ಮಾಡ್ತಿರ್ತಾರೆ. ಅಜ್ಞಾನಿ ಲೋಗ್ ತೋ ಅಪ್ನೆ ಮಾಫಿಕ್ ಬಚ್ಚೋं को भी फंसाते रहेंगे. ಅಜ್ಞಾನಿ ಜನ ಏನ್ ಮಾಡ್ತಾರೆ, ತಮ್ಮ ಸಮಾನ ಮಕ್ಕಳನ್ನು ಕೂಡ ಆ ಕೆಸರಿಗೆ ನೂಕುತ್ತಾರೆ, ಅದ್ರಲ್ಲಿ ಸಿಗಸಾಕ್ಬಿಡ್ತಾರೆ. ತುಮ್ ಜಾನ್ತೆ ಹೋ ಯಹ ವಿಕಾರ ಸೆ ಬಚಾಯ ಜಾತಾ ಹೈ. ತಾವು ತಿಳ್ಕೊಂಡಿದ್ದೀರಿ, ಇಲ್ಲಿ ವಿಕಾರದಿಂದ ಬಚಾವ್ ಮಾಡಲಾಗತ್ತೆ. ಕನ್ಯಾओं को तो पहले बचाना चाहिए.
ಬಾಬಾ ಹೇಳ್ತಾರೆ ಕನ್ಯರನ್ನ ಮೊದಲು ನೀವು ರಕ್ಷಿಸಬೇಕು, ಅವರನ್ನ ಬಚಾವ್ ಮಾಡಬೇಕು. माँ बाप जैसे कि बच्चे को विकार में धक्का देते हैं. ಒಂದ್ ರೀತಿ ತಂದೆ ತಾಯಿ ಮಕ್ಕಳನ್ನ ಏನ್ ಮಾಡ್ತಾರೆ, ವಿಕಾರಕ್ಕೆ ನೂಕ್ತಾರಂತಾರ ಬಾಬಾ. ತುಮ್ ಜಾನ್ತೆ ಹೋ ಭ್ರಷ್ಟಾಚಾರಿ ದುನಿಯಾ ಹೇ, ತಮಗ್ ಗೊತ್ತಿದೆ, ತಿಳ್ಕೊಂಡಿದ್ದೀರಿ ಇದು ಭ್ರಷ್ಟಾಚಾರಿ ಜಗತ್ತು. ಶ್ರೇಷ್ಠಾಚಾರಿ ದುನಿಯಾ ಚಾತೆ ಹೇ, ಎಲ್ಲರೂ ಶ್ರೇಷ್ಠಾಚಾರಿ ಜಗತ್ತನ್ನ ಬಯಸ್ತಾರೆ. भगवान वाच मैं जब आता हूँ श्रेष्ठाचारी बनाने के लिए तो सब भ्रष्टाचारी है. ಭಗವಾನ್ ವಾಚ್ ಬಾಬಾ ಹೇಳ್ತಾರೆ ನಾನು ಯಾವಾಗ ಬರ್ತೀನಿ ಶ್ರೇಷ್ಠಾಚಾರಿ ಮಾಡ್ಲಿಕ್ಕೆ ಆಗೆಲ್ಲೂ ಭ್ರಷ್ಟಾಚಾರಿ ಆಗಿರ್ತಾರೆ. ಮೈ ಸಬ್ಕಾ ಉದ್ಧಾರ ಕರ್ತಾ ಹೂಂ, ನಾನು ಎಲ್ಲರ ಉದ್ಧಾರ ಮಾಡ್ತೀನಿ. ಗೀತಾ ಮೇ ಭಿ ಲಿಖಾ ಹುವಾ ಹೈ ಭಗವಾನ್ ಕೋಯಿ ಸಾಧು ಸಂತ ಆದಿ ಸಬ್ಕಾ ಉದ್ಧಾರ ಕರ್ನೆ ಆನಾ ಹೈ. ಗೀತೆಯಲ್ಲೂ ಕೂಡ ಏನ್ ಬರೆಯಲಾಗಿದೆ, ಭಗವಂತನೇ ಸಾಧು ಸಂತರ ಎಲ್ಲರ ಉದ್ಧಾರವನ್ನ ಮಾಡ್ಲಿಕ್ಕೆ ಬರಬೇಕಾಗತ್ತೆ. ಏಕ್ ಹಿ ಭಗವಾನ್ ಬಾಪ್ ಆಕರ್ ಸಬ್ಕಾ ಉದ್ಧಾರ ಕರ್ತೆ ಹೇ, ಒಬ್ಬರೇ ಭಗವಂತ ತಂದೆ ಬಂದು ಎಲ್ಲರ ಉದ್ಧಾರವನ್ನ ಮಾಡ್ತಾರೆ. ಅಭಿ ತುಮ್ ವಂಡರ್ ಖಾತೆ ಹೋ, ಮನುಷ್ಯ ಕಿತ್ತನೆ ಪತ್ತರ್ ಬುದ್ಧಿ ಹೋ ಜಾತೆ. ಈಗ ನಮಗೆ ವಿಚಿತ್ರ ಅನ್ಸುತ್ತೆ, ಮನುಷ್ಯರು ಎಷ್ಟು ಕಲ್ಲು ಬುದ್ಧಿ ಆಗ್ಬಿಡ್ತಾರೆ. ಇಸ್ ಸಮಯ ಅಗರ್ ಮಾಲೂಮ್ ಹೋ ಬಡೋ ಬಡೋಂಕೋ कि गीता का भगवान शिव है तो पता नहीं क्या हो जाए. ಈ ಸಮಯ ಒಂದು ವೇಳೆ ಗೊತ್ತಾದ್ರೆ ದೊಡ್ಡ ದೊಡ್ಡವರಿಗೆ ಏನು ಗೀತೆ ಭಗವಂತ ಶಿವ ಅಂತ ಗೊತ್ತಾಗ್ಬಿಟ್ರೆ ಏನಾಗುತ್ತೋ ಗೊತ್ತಿಲ್ಲ ಅಂತಾರ ಬಾಬಾ. ಹಾಹಾಕಾರ ಮಚ ಜಾಯೆ, ಎಲ್ಲ ಕಡೆಗೂ ಹಾಹಾಕಾರ ಆಗ್ಬಿಡುತ್ತೆ. ಪರಂತು ಅಭಿ ದೇರಿ ಹೇ, ಆದ್ರೆ ಬಾಬಾ ಹೇಳ್ತಾರೆ ಇನ್ನು ತಡ ಇದೆ, ಸಮಯ ಇನ್ನು ಬರ್ಲಿಕ್ಕಿದೆ. ನೈತೋ ಸಬ್ಕೆ ಅಡ್ಡೆ ಏಕದಮ್ ಹಿಲ್ನೆ ಲಗ್ ಜಾಯ್. ಗೀತೆ ಭಗವಂತ ಶಿವ ಅನ್ನೋದು ಎಲ್ಲರಿಗೂ ಪಕ್ಕ ಗೊತ್ತಾಗ್ಬಿಡ್ತು ಅಂತಂದ್ರೆ ಬಾಬಾ ತರ ಎಲ್ಲರ ಸಿಂಹಾಸನ ಅಲ್ಲಾಡ್ಲಿಕ್ಕೆ ಶುರು ಆಗ್ಬಿಡತ್ತೆ. ಬಹುತೋಂಕೆ ತಖ್ತ್ ಹಿಲ್ತೆ ಹೇನಾ, ಹೆಂಗ ಅನೇಕರ ಸಿಂಹಾಸನಗಳು ಬಾಬಾ ಹತ್ರ ಅಲ್ಲಾಡ್ತದೆ. ಲಡಾಯಿ ಜಬ್ ಹೋತಿ ಹೇ ತೋ ಪತಾ ಪಡ್ತಾ ಹೇ, ಯಾವಾಗ ಯುದ್ಧ ಅವೆಲ್ಲ ಶುರು ಆಗ್ತದಲ್ಲ ಅವಾಗ ಗೊತ್ತಾಗತ್ತೆ. ಇನ್ಕಾ ತಖ್ತ್ ಹಿಲ್ನೆ ಲಗಾ ಹೇ ಅಭಿ ಗಿರ್ ಪಡೆಂಗೆ. ಇವರು ಸಿಂಹಾಸನ ಅಲ್ಲಾಡ್ತಾ ಇದೆ, ಇನ್ನೇನ್ ಇವ್ರು ಬಿದ್ದು ಬಿಡ್ತಾರೆ. ಅಭಿ ಹಿಲೆ ತೋ ಬಹುತ್ ಹಲ್ಚಲ್ ಮಚ ಜಾಯಿ. ಈಗ ಇವರೆಲ್ಲ ಬಿದ್ದು ಬಿಟ್ರೆ ಅಲ್ಲಾಡ್ ಬಿಟ್ರೆ ಬಾಬಾ ಹೇಳ್ತಾರೆ ಏರುಪೇರು ಆಗ್ಬಿಡ್ತದೆ. ಈಗ ಹಾಗೆ ಚಲ್ ಹೋನೆ ಕಾ ಹೇ, ಬಟ್ ಇದು ಮುಂದೆ ಹೋಗಿ ಇದೆಲ್ಲ ಆಗಲಿದೆ. ಪತಿತ್ ಪಾವನ್ ಸರ್ವಕ ಸದ್ಗತಿ ದಾತ ಖುದ್ ಕಹತೆ ಬರೋಬರ ಬ್ರಹ್ಮ ತನ್ ಸೆ ಸ್ಥಾಪನ್ ಕರ್ ರಹೆ ಹೈ. ಪತಿತ ಪಾವನ ಸರ್ವರ ಸದ್ಗತಿ ದಾತ ಸ್ವತಃ ಹೇಳ್ತಾ ಇದ್ದಾರೆ, ಬರೋಬರ್ ಬ್ರಹ್ಮ ತನುವಿನಿಂದ ಸ್ಥಾಪನೆ ಆಗ್ತಾ ಇದೆ. ಸರ್ವಕಿ ಸದ್ಗತಿ ಅರ್ಥಾತ್ ಉದ್ಧಾರ ಕರ್ ರಹೆ ಹೈ. ಸರ್ವರ ಸದ್ಗತಿ ಅಂದ್ರೇನು, ಎಲ್ಲರ ಉದ್ಧಾರ ಮಾಡ್ತಿದ್ದಾರೆ. ಭಗವಾನ್ ವಾಚ್ ये पतित दुनिया है, इन सब का उद्धार मुझे करना है. ಭಗವಾನ್ ವಾಚ್ ಇದೆ, ಇದು ಪತಿತ ಜಗತ್ತು, ಇವರೆಲ್ಲರ ಉದ್ಧಾರ ನಾನೇ ಮಾಡಬೇಕು. ಅಭಿ ಸಬ್ ಪತಿತ ಹೈ, ಎಲ್ಲರೂ ಪತಿತರಿದ್ದಾರೆ. ಪತಿತ ಫಿರ್ ಕಿಸ್ಕೋ ಪಾವನ್ कैसे बनाएंगे. ಒಬ್ಬ ಪತಿತರು ಇನ್ನೊಬ್ಬರನ್ನ ಪಾವನ್ ಹೆಂಗ್ ಮಾಡಕ್ ಸಾಧ್ಯ. ಪಹಲೆ ತೋ ಖುದ್ ಪಾವನ್ ಬನೆ ಫಿರ್ ಫಾಲೋವರ್ಸ್ ಕೋ ಬನಾಯ್. ಮೊದಲು ಸ್ವತಃ ಪಾವನ ಆಗಬೇಕು, ಆಮೇಲೆ ಆ ಫಾಲೋವರ್ಸ್ ಅನ್ನ ಮಾಡ್ಕೋಬೇಕು. ಭಾಷಣ ಕರ್ನೆ ಮೇ ಬಡಿ ಮಸ್ತಿ ಚಾಹಿಯೇ, ಭಾಷಣ ಮಾಡೋದ್ರಲ್ಲೂ ಬಹಳ ಮಸ್ತಿ ಬೇಕು. ಕನ್ಯಾओं का ನ್ಯೂ ಬ್ಲಡ್ ಹೇ, ನೋಡಿ ಕನ್ಯರದ್ದು ಬಿಸಿ ರಕ್ತ. ತುಮ್ ಪುರಾನೆ ಸೆ ನಯಾ ಬನಾ ರಹಿ ಹೋ, ತಾವು ಹಳೆದನ್ನ ಹೊಸದು ಮಾಡ್ತಾ ಇದ್ದೀರಿ. ತುಮಾರಿ ಆತ್ಮ ಜೋ ಪುರಾನೆ ಐರನ್ ಏಜ್ ಬನ್ ಗಯಿ ಹೇ ಅಬ್ ನಯಿ ಗೋಲ್ಡನ್ ಏಜ್ ಬಂತಿ ಹೇ. ತಮ್ಮ ಆತ್ಮ ಏನೀಗ ಹಳೆ ಕಬ್ಬಿಣ ಯುಗ ಆಗ್ಬಿಟ್ಟಿದೆ, ಈಗದು ಬಾಬಾ ತೀರ್ತಾರೆ ಸ್ವರ್ಣಿಮ ಯುಗ ಆಗತ್ತೆ. ಖಾದ್ ನಿಕಲ್ತಿ ಜಾತಿ ಹೇ, ತುಕ್ಕು ಬಿಟ್ಟು ಹೋಗ್ತದಂತಾರ ಬಾಬಾ. तो बच्चों को बड़ा शौक चाहिए. अगर ಮಕ್ಕಳಿಗೆ ಆ ಟೈಪ್ ಆಸಕ್ತಿ ಬೇಕು, ಉಮಂಗ ಬೇಕು, ನಶಾ ಕಾಯಂ ರಖನಾ ಚಾಹಿಯೆ, ಆ ನಶೆಯನ್ನ ಕಾಯಂ ಇಟ್ಕೋಬೇಕು. ಅಪ್ನೆ ಹಮ್ ಜಿನ್ಸ್ ಕೋ ಉಠಾನಾ ಚಾಹಿಯೆ, ತಮ್ಮ ಜೊತೆಗಾರರನ್ನ ಮೇಲೆತ್ತಬೇಕಂತಾರ ಬಾಬಾ. ಗಾಯ ಬಿ ಜಾತಾ ಹೇ ಗುರು ಮಾತಾ, ಅದಕ್ಕೆ ಗಾಯನ ಮಾಡಲಾಗ್ತದಲ್ವಾ ಗುರು ಮಾತೆ. ಮಾತಾ ಗುರು ಕಬ್ ಹೋತಿ ಹೇ ಸೊ ಅಭಿ ತುಮ್ ಜಾನ್ತೆ ಹೋ. ಮಾತೆ ಗುರು ಯಾವಾಗ ಆಗ್ತಾರೆ ಅನ್ನೋದು ತಾವೀಗ ತಿಳ್ಕೊಂಡಿದ್ದೀರಿ. ಜಗದಂಬಾ ಹಿ ಫಿರ್ ರಾಜ ರಾಜೇಶ್ವರಿ ಬಂತಿ ಹೇ, ಜಗದಂಬೆನೆ ಮುಂದೆ ರಾಜ ರಾಜೇಶ್ವರಿ ಆಗ್ತಾರೆ. ಫಿರ್ ವಹಾ ಕೊಯ್ ಗುರು ರಹತಾ ಹಿ ನಹಿ, ಅಲ್ಲಿ ಸತ್ಯಕ್ಕೆ ಹೋದ್ಮೇಲೆ ಅಲ್ಲಿ ಯಾವುದೇ ಗುರು ಇರುವುದಿಲ್ಲ. ಗುರು ಕಾ ಸಿಲ್ಸಿಲಾ ಅಭಿ ಚಲ್ತಾ ಹೇ,
ಗುರುವಿನ ಗೊಂದಲ ಈಗ ನಡೀತದಂತಾರ ಬಾಬಾ. ಮಾತಾओं पर बाप आकर ज्ञान अमृत का कलश रखते हैं. ಮಾತೆಯರ ಮೇಲೆ ತಂದೆ ಬಂದು ಜ್ಞಾನ ಅಮೃತದ ಕಳಶವನ್ನ ಇಡ್ತಾರೆ. ಶುರು ಸೆ ಐಸೆ ಹೋತಾ ಹೈ, ಶುರುವಿನಿಂದ ಹಿಂಗೆ ಆಗುತ್ತೆ. ಸೆಂಟರ್ಸ್ ಕೆ ಲಿಯೆ ಭಿ ಕಹತೆ ಬ್ರಹ್ಮ ಕುಮಾರಿ ಚಾಹಿಯೆ. ಸೆಂಟರ್ಸಿಗೋಸ್ಕರ ಹೇಳ್ತಾರಲ್ವಾ, ನಮ್ಗೆ ಬ್ರಹ್ಮ ಕುಮಾರಿಯರು ಬೇಕು. ಬಾಪ್ ತೋ ಕಹತೆ ಆಪೇ ಚಲಾವೋ, ಬಾಬಾ ಹೇಳ್ತಾರೆ ನೀವೇ ನಡ್ಸ್ಕೊಂಡು ಹೋಗ್ರಲ್ಲ. ಹಿಮ್ಮತ್ ನಹೀ ಹೈ, ಬಟ್ ಆ ಧೈರ್ಯ ಇಲ್ಲ. ಕಹತೆ ನೈ ಬಾಬಾ ಟೀಚರ್ ಚಾಯಿ. ಇಲ್ಲ ಬಾಬಾ ನಮ್ ಕೈಲಾಗಲ್ಲ, ನಮ್ಮಲ್ಲಿ ಅಷ್ಟ ಧೈರ್ಯ ಇಲ್ಲ, ನಮ್ಗೆ ಟೀಚರ್ ಬೇಕು, ನಮ್ಗೆ ಬ್ರಹ್ಮ ಕುಮಾರಿಯರು ಬೇಕು ಅಂತಾರೆ. ಯಹ ಬಿ ಠೀಕ್ ಹೈ, ಮಾನ್ ದೇತೆ ಹೈ. ಓಕೆ ಬಾಬಾ ಹೇಳ್ತಾರೆ ಇದು ಸರಿ, ಒಂದು ಮಾನ್ಯತೆ ಕೊಡ್ತಾ ಇದ್ದೀರಿ, ಗೌರವ ಕೊಡ್ತಾ ಇದ್ದೀರಿ. ಆಜ್ಕಲ್ ದುನಿಯಾ ಮೇ ಏಕ್ ದೋ ಕೋ ಮಾನ್ ಭಿ ಲಂಗಡಾ ದೇತೆ ಹೈ. ಇವತ್ತಿನ ಜಗತ್ನಲ್ಲಿ ಮಾನ್ಯತೆಯನ್ನು ಕೂಡ ಎಂಥ ಮಾನ್ಯತೆ ಕೊಡ್ತಾರೆ, ತೋರ್ಪಡಿಕೆ ಮಾನ್ಯತೆ ಅಲ್ಲ. ಆಜ್ ಪ್ರೈಮ್ ಮಿನಿಸ್ಟರ್ ಹೇ, ಕಲ್ ಉನ್ಕೋ ಉಡಾ ದೇತೆ ಹೇ. ಇವತ್ತವರು ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ನಾಳೆ ಏನ್ ಮಾಡ್ಬಿಡ್ತಾರೆ, ಸ್ಥಾನದಿಂದ ಅವರನ್ನು ಇಳಿಸಿ ಬಿಡುತ್ತಾರೆ. ಸ್ಥಾಯಿ ಸುಖ ಕಿಸ್ಕೋ ಮಿಲ್ತಾ ನಹಿ ಹೇ. ಸ್ಥಿರವಾದ ಸುಖ ಯಾರಿಗೂ ಸಿಗುವುದಿಲ್ಲ ಈ ಜಗತ್ನಲ್ಲಿ. ಇಸ್ ಸಮಯ ತುಮ್ ಬಚ್ಚೋಂ ಕೋ ಸ್ಥಾಯಿ ರಾಜ್ಯ ಭಾಗ್ಯ ಮಿಲ್ ರಹಾ ಹೇ. ನೋಡಿ, ಈ ಸಮಯ ತಾವು ಮಕ್ಕಳಿಗೆ ಎಂಥ ರಾಜ್ಯ ಸಿಗ್ತಾ ಇದೆ, ಸ್ಥಿರವಾದ ರಾಜ್ಯ ಭಾಗ್ಯ ಸಿಗ್ತಾ ಇದೆ. ತುಮಕೋ ಬಾಬಾ ಕಿತ್ತನೆ ಪ್ರಕಾರ ಸೆ ಸಮझाते हैं. ಎಷ್ಟು ಪ್ರಕಾರದಿಂದ ತಿಳಿಸ್ತಾರೆ ಬಾಬಾ. अपने को सदैव हर्षित रखने के लिए बहुत अच्छी अच्छी ಯುಕ್ತಿಯ ಬತಲಾತೆ. ನಮ್ಮನ್ನ ನಾವು ಸದಾ ಹೆಂಗ್ ಹರ್ಷಿತ ಇಟ್ಕೋಬೇಕು, ಅದಕ್ಕೆ ಬಾಬಾ ಒಳ್ಳೊಳ್ಳೆ ಯುಕ್ತಿಗಳನ್ನ ಹೇಳ್ತಿರ್ತಾರೆ. ಶುಭ ಭಾವನಾ ರಖನಿ ಹೇನಾ, ಶುಭ ಭಾವನೆ ಇಟ್ಕೋಬೇಕು ತಾನೆ. ओहो हम ये लक्ष्मी नारायण बनते, फिर अगर किसकी तकदीर में नहीं है तदबीर क्या करे. ಯಾವಾಗ್ಲೂ ಬಾಬಾ ಏನ್ ಶುಭ ಭಾವನೆ ಇಟ್ಕೋಬೇಕು, ನಾವು ಈ ರೀತಿ ಲಕ್ಷ್ಮೀನಾರಾಯಣ ಆಗ್ತೀವಿ. ಆದ್ರೆ ಒಂದು ವೇಳೆ ಅದೃಷ್ಟದಲ್ಲಿ ಇಲ್ಲ ಅಂತಂದ್ರೆ ಅವ್ರು ಏನ್ ಪುರುಷಾರ್ಥ ಮಾಡ್ತಾರೆ. ಬಾಬಾ ತದಬೀರ್ ತು ಬತಲಾತೆ ಹೇನ, ಬಾಬಾ ಪುರುಷಾರ್ಥ ಸಲಹೆ ಅಂತ ಕೊಡ್ತಾರೆ ತಾನೆ ಮಕ್ಕಳಿಗೆ ಪ್ರತಿದಿನ. ತದಬೀರ್ ವ್ಯರ್ಥ ನಹಿ ಜಾತಿ, ಪುರುಷಾರ್ಥ ಎಂದೂ ವ್ಯರ್ಥ ಹೋಗುದಿಲ್ಲ ಅಂತಾರ ಬಾಬಾ. ಯತ್ತು ಸದಾ ಸಫಲ್ ಹೋತಿ ಹೇ, ಇದು ಯಾವಾಗ್ಲೂ ಸಫಲ ಆಗತ್ತೆ. ರಾಜಧಾನಿ ಸ್ಥಾಪನೆ ಹೋ ಹಿ ಜಾಯೇಗಿ, ರಾಜಧಾನಿ ಅಂತ ಸ್ಥಾಪನೆ ಆಗಿ ಬಿಡ್ತದೆ. ವಿನಾಶ ಭಿ ಮಹಾಭಾರತ್ ಲಡಾಯಿ ದ್ವಾರ ಹೋನಾ ಹಿ ಹೇ, ವಿನಾಶ ಕೂಡ ಮಹಾಭಾರತ ಯುದ್ಧದ ಮುಖಾಂತರನೇ ಆಗ್ಲೇಬೇಕು. ಆಗೆ ಚಲ್ ತುಮ್ ಜೋರ್ ಬರೋ ಸಬ್ ಆಯೆಂಗೆ. ಮುಂದೆ ಹೋಗ್ತಾ ತಾವು ಜೋರಾಗಿ ಇದನ್ನ ಹೇಳ್ತಾ ಹೋಗ್ಬಿಟ್ರೆ ಎಲ್ರೂ ಇಲ್ಲಿ ಬಂದ್ಬಿಡ್ತಾರಂತಾರ ಬಾಬಾ. ಅಭಿ ನೈ ಸಮझेंगे फिर तो उनकी ರಾಜಾಯಿ ಉಡ ಜಾಯ್. ಈಗ ತಿಳ್ಕೊಳ್ಳೋದಿಲ್ಲ, ಯಾಕಂದ್ರೆ ಈಗ ತಿಳ್ಕೊಂಡ್ಬಿಟ್ರೆ ಅವ್ರ ಪದವಿನೇ ಹಾರೋಗ್ಬಿಡ್ತದಂತಾರ ಬಾಬಾ. कितने ढेर गुरु लोग हैं, ऐसा कोई मनुष्य नहीं जो किसी गुरु का फॉलोवर ना हो. ಜಗತ್ನ ಎಷ್ಟು ಜನ ಗುರುಗಳಿದ್ದಾರೆ, ಒಬ್ಬ ಮನುಷ್ಯ ಇಂಥ ಗುರುವಿನ ಫಾಲೋವರ್ಸ್ ಇಲ್ಲ ಅನ್ನುವಂಗಿಲ್ಲ ಅಂತಾರ ಬಾಬಾ. ಯಹಾ ತುಮೆ ಏಕ ಸದ್ಗುರು ಮಿಲಾ ಹೈ ಸದ್ಗತಿ ದೇನೆ ವಾಲ. ಇಲ್ಲಿ ತಮಗೆ ಒಬ್ಬ ಸದ್ಗುರು ಸಿಕ್ಕಿದರೆ ಸದ್ಗತಿಯನ್ನು ಕೊಡುವಂತವರು. ಚಿತ್ರ ಬಡೆ ಅಚ್ಚೆ ಹೇ, ಚಿತ್ರ ಬಹಳ ಚೆನ್ನಾಗಿದ್ದಾವೆ. ಯಹ ಹೇ ಸದ್ಗತಿ ಅರ್ಥಾತ್ ಸುಖಧಾಮ್, ಯಹ ಹೇ ಮುಕ್ತಿಧಾಮ್. ಇದಾಗಿದೆ ಸದ್ಗತಿ ಅರ್ಥಾತ್ ಸುಖಧಾಮ, ಇದಾಗಿದೆ ಮುಕ್ತಿಧಾಮ. ಬುದ್ಧಿ ಭಿ ಕಹತಿ ಹೇ ಹಮ್ ಸಬ್ ಆತ್ಮಾಯ್ ನಿರ್ವಾಣ ಧಾಮ್ ಮೇ ರಹತಿ ಹೇ. ಬುದ್ಧಿ ಕೂಡ ಏನ್ ಹೇಳುತ್ತೆ, ನಾವೆಲ್ಲ ಆತ್ಮಗಳು ಆ ನಿರ್ವಾಣ ಧಾಮದಲ್ಲಿ ಇರ್ತೀವಿ. ಜಹಾ ಸೆ ಫಿರ್ ಟಾಕಿ ಮೇ ಆತೆ, ಅಲ್ಲಿಂದ ಮತ್ತೆ ನಾವು ಶಬ್ದದಲ್ಲಿ ಬರ್ತೀವಿ. ವಹಾಕೆ ರಹವಾಸಿ, ಬಟ್ ನಿಜವಾಗಿ ನಾವು ಅಲ್ಲಿ ನಿವಾಸಿಗಳು. ಯ ಖೇಲ್ ಹಿ ಭಾರತ್ ಪರ್ ಬನಾ ಹುವಾ ಹೈ, ಇದು ಆಟನೇ ಭಾರತದ ಮೇಲೆ ಮಾಡಲ್ಪಟ್ಟಿದೆ. ಶಿವ ಜಯಂತಿ ಬಿ ಯಹ ಮನಾತೆ, ಶಿವ ಜಯಂತಿಯನ್ನು ಇಲ್ಲೇ ಆಚರಿಸ್ತಾರೆ. ಬಾಪ ಕಹತೆ ಮೇ ಆಯಾ ಹೂ ಕಲ್ಪ ಕೆ ಬಾದ್ ಫಿರ್ ಆವಂಗ. ತಂದೆ ಹೇಳ್ತಾರೆ, ಈಗ ನಾನು ಬಂದಿದ್ದೀನಿ, ಕಲ್ಪದ ನಂತರ ಮತ್ತು ಬರ್ತೀನಿ. ಹರ್ 5000 ವರ್ಷ ಬಾದ್ ಬಾಪ್ ಕೆ ಆತೆ ಹಿ ಪ್ಯಾರಡೈಸ್ ಬಂತಾ ಹೈ. ಪ್ರತಿ 5000 ವರ್ಷ ನಂತರ ಯಾವಾಗ ತಂದೆ ಬರ್ತಾರಲ್ವಾ, ಬರ್ತಾನೆ, ಅದು ಸ್ವರ್ಗ ಆಗತ್ತೆ. कहते भी हैं ಕ್ರೈಸ್ಟ್ से इतने ವರ್ಷ पहले ಪ್ಯಾರಡೈಸ್ ತಾ ಸ್ವರ್ಗ ತಾ. ಹೇಳ್ತಾರಲ್ವಾ, ಕ್ರೈಸ್ತನಿಗಿಂತ ಇಷ್ಟು ವರ್ಷದ ಮೊದಲು ಪ್ಯಾರಡೈಸ್ ಇತ್ತು, ಸ್ವರ್ಗ ಇತ್ತು. ಅಭಿ ನೈ ಹೈ ಫಿರ್ ಹೋನಾ ಹೈ, ಈಗಿಲ್ಲ,
ಅದು ಮತ್ತಾಗಲಿದೆ. तो जरूर नरकवासियों का विनाश ಸ್ವರ್ಗವಾಸಿ ಕಿ ಸ್ಥಾಪನಾ ಚಾಹಿಯೇ. ಅಂದ್ಮೇಲೆ ಅವಶ್ಯವಾಗಿ ನರಕವಾಸಿಗಳ ವಿನಾಶ, ಸ್ವರ್ಗವಾಸಿಗಳ ಸ್ಥಾಪನೆ ಬೇಕು. ಸೊ ತುಮ್ ಸ್ವರ್ಗವಾಸಿ ಬನ್ರೆ. ಸೊ ಅದು ನೀವೀಗ ಸ್ವರ್ಗವಾಸಿ ಆಗ್ತಾ ಇದ್ದೀರಿ. ನರಕವಾಸಿ ಸಬ್ ವಿನಾಶ ಹೋ ಜಾಯೆಂಗೆ. ಎಲ್ಲ ನರಕವಾಸಿಗಳು ವಿನಾಶ ಆಗ್ಬಿಡ್ತಾರೆ. ವರ್ತು ಸಮಜ್ತೆ ಹೇ ಅರ್ಜುನ್ ಇತನೇ ಲಾಖೋ ವರ್ಷ ಪಡೆ ಹೇ. ಅವ್ರೇನ್ ತಿಳ್ಕೊತಾರೆ, ಇನ್ನೂ ಇಷ್ಟು ಲಕ್ಷಾಂತರ ವರ್ಷ ಇದೆ. ಬಚ್ಚೆ ಬಡೆ ಹೋ ಶಾದಿ ಕರಾಯೆ ತುಮ್ ಥೋಡಿ ಎಸ ಕಹೆಂಗೆ. ಲೌಕಿಕದವ್ರು ಒಂದೇ, ಮಕ್ಕಳು ದೊಡ್ಡವರಾದ್ರ ಮದುವೆ ಮಾಡಿ ಮುಗಿಸ್ಬಿಡನಪ್ಪ ಕೆಲಸ ಅಂತ. ಬಾಬಾ ಹೇಳ್ತಾರೆ, ನೀವ್ ಹಂಗ ಹೇಳ್ತೀರೇನು? ಇಲ್ಲ. अगर बच्चा राय पर नहीं चलता तो फिर श्रीमत लेनी पड़े कि स्वर्गवासी नहीं बनते हैं तो क्या करे. ಒಂದು ವೇಳೆ ಮಕ್ಕಳು ಈ ಜ್ಞಾನ ಮಾರ್ಗದಲ್ಲಿ ನಡಿಲಿಲ್ಲ ಅಥವಾ ಸಲಹೆ ಪ್ರಕಾರ ನಡಿಲಿಲ್ಲ ಅಂತಂದ್ರೆ ಶ್ರೀಮತ ತಗೋಬೇಕಾಗತ್ತೆ. ಏನು, ಸ್ವರ್ಗವಾಸಿ ಆಗಲಿಲ್ಲ ಅಂದ್ಮೇಲೆ ಮತ್ತೇನ್ ಮಾಡೋದು? ಆ ಜಗತ್ತಿಗೆ ಹೋಗ್ಲೇಬೇಕು. ಒಂದ್ ಆ ಕಡರೆ ಇರಬೇಕು, ಇಲ್ಲ ಒಂದ ಈ ಕಡರೆ ಇರಬೇಕು. ಬಾಪ್ ಕಹೆಂಗೆ ಅಗರ್ ಆಜ್ಞಾಕಾರಿ ನಹಿ ಹೈ ತೋ ಜಾನೆ ದೋ. ಬಾಬಾ ಹೇಳ್ತಾರೆ, ಅವ್ರ ಆಜ್ಞಾಕಾರಿ ಇಲ್ವಾ ಮಕ್ಕಳು, ಬಿಟ್ಟು ಬಿಡಿ, ಹೋಗಕ್ ಬಿಟ್ಟು ಬಿಡಿ ಆ ಕಡೆ. ಇಸ್ಮೇ ಪಕ್ಕಾ ನಷ್ಟಮೋ ಅವಸ್ಥಾ ಚಾಯಿ. ಇದರಲ್ಲಿ ಪಕ್ಕಾ ನಷ್ಟಮೋ ಅವಸ್ಥೆ ಬೇಕು ಅಂತಾರೆ ಬಾಬಾ. अच्छा, मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. ಮಧುರಾತಿ ಮಧುರ ಅಗಲಿ ಹೋಗಿರುವಂಥ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಮತ್ತು ಸುಪ್ರಭಾತ. ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನೆನಪು, ಪ್ರೀತಿ ಮತ್ತು ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. फर्स्ट पॉइंट, श्री श्री शिव बाबा की श्रेष्ठ मत पर चलकर स्वयं को श्रेष्ठ बनाना है. ಶ್ರೀ ಶ್ರೀ ಶಿವಬಾಬರವರ ಶ್ರೇಷ್ಠ ಮತದ ಪ್ರಕಾರ ನಡೆದು ಸ್ವಯಂನ ಶ್ರೇಷ್ಠ ಮಾಡ್ಕೋಬೇಕು. ಶ್ರೀಮತ್ ಮೇ ಮನ್ ಮತ್ ಮಿಕ್ಸ್ ನಹಿ ಕರ್ನಿ ಹೈ. ಶ್ರೀಮತದಲ್ಲಿ ಮನ್ಮತವನ್ನ ಬೆರಕೆ ಮಾಡಬಾರ್ದು. ಈಶ್ವರ್ಯ ಪಡಾಯಿಕೆ ನಶೆ ಮೇ ರಹನಾ ಹೈ. ಈಶ್ವರ್ಯ ಶಿಕ್ಷಣದ ನಶೆಯಲ್ಲಿ ಇರಬೇಕು. सेकंड पॉइंट, अपने हम जिन्स के कल्याण की युक्तिಯ ರಚನೆ है. ತಮ್ಮ ಜೊತೆಗಾರರ ಕಲ್ಯಾಣದ ಯುಕ್ತಿಗಳನ್ನ ರಚನೆ ಮಾಡಬೇಕು. सबके प्रति शुभ भावना रखते हुए एक दो को सच्चा मान देना है. ಎಲ್ಲರ ಪ್ರತಿ ಶುಭ ಭಾವನೆಯನ್ನು ಇಡುತ್ತಾ ಒಬ್ರು ಇನ್ನೊಬ್ಬರಿಗೆ ಸತ್ಯವಾದ ಮಾನ್ಯತೆಯನ್ನು ಕೊಡಬೇಕು. ಲಂಗಡಾ ಮಾನ ನಹಿ. ತೋರ್ಪಡಿಕೆ ಗೌರವ, ತೋರ್ಪಡಿಕೆ ಮಾನ್ಯತೆ ಬೇಡ. ಸತ್ಯವಾದ ಗೌರವ, ಸತ್ಯವಾದ ಮಾನ್ಯತೆ ಕೊಡಿ. वरदान, निरंतर बाप के साथ की अनुभूति द्वारा हर सेकंड हर संकल्प में सहयोगी बनने वाले सहज योगी भव. ನಿರಂತರ ತಂದೆ ಜೊತೆಯ ಅನುಭೂತಿಯ ಮೂಲಕ ಪ್ರತಿ ಸೆಕೆಂಡ್ ಪ್ರತಿ ಸಂಕಲ್ಪದಲ್ಲಿ ಸಹಯೋಗಿ ಆಗುವಂತ सहज योगी आगे. जैसे शरीर और आत्मा का जब तक पार्ट है तब तक अलग नहीं हो पाती. ನೋಡಿ ಹೆಂಗೆ ಶರೀರ ಮತ್ತು ಆತ್ಮದ್ದು ಎಲ್ಲಿ ತನಕ ಪಾತ್ರ ಇದೆ ಅಲ್ಲಿ ತನಕ ಇವೆರಡು ಏನಾಗಲ್ಲ, ಬೇರೆ ಬೇರೆ ಆಗೋದಿಲ್ಲ. ऐसे बाप की याद बुद्धि से अलग ना हो. ಹಂಗೆ ಬಾಬನ ನೆನಪು ಬುದ್ಧಿಯಿಂದ ಭಿನ್ನ ಆಗಬಾರದು. ಸದಾ ಬಾಪಕ ಸಾತು ಹೋ. ಯಾವಾಗಲೂ ತಂದೆಯ ಜೊತೆ ಇರಬೇಕು. दूसरी कोई भी स्मृति अपने तरफ आकर्षित न करे. ಬೇರೆ ಯಾವುದೇ ಸ್ಮೃತಿ ಏನ್ ಮಾಡಬಾರ್ದು, ತನ್ನ ಕಡೆಗೆ ಆಕರ್ಷಿತ ಮಾಡ್ಕೋಬಾರದು. इसको ही सहज और स्वतः योगी कहा जाता है. ಇದಕ್ಕೇನೆ ಸಹಜ ಮತ್ತು ಸ್ವತಃ ಯೋಗಿ ಅಂತ ಹೇಳಲಾಗುತ್ತೆ. ऐसा योगी हर सेकंड हर संकल्प हर वचन हर कर्म में सहयोगी होता है. ಅಂಥ ಯೋಗಿನೇ ಪ್ರತಿ ಸೆಕೆಂಡ್, ಪ್ರತಿ ಸಂಕಲ್ಪ, ಪ್ರತಿ ವಚನ, ಪ್ರತಿ ಕರ್ಮದಲ್ಲಿ ಸಹಯೋಗಿಯಾಗಿರ್ತಾರೆ. ಸಹಯೋಗಿ ಅರ್ಥಾತ್
जिसका एक संकल्प भी सहयोग के बिना ना हो. ಸಹಯೋಗಿ ಅಂದ್ರೇನು? ಯಾರ ಒಂದು ಸಂಕಲ್ಪ ಕೂಡ ಸಹಯೋಗ ಇಲ್ಲದೆ ಇರಬಾರದು. ऐसे योगी और सहयोगी ಶಕ್ತಿಶಾಲಿ बन जाते हैं. ಅಂಥ ಯೋಗಿ ಮತ್ತು ಸಹಯೋಗಿ ಶಕ್ತಿಶಾಲಿ ಆಗ್ಬಿಡ್ತಾರೆ. स्लोगन: समस्या स्वरूप बनने के बजाय समस्या को मिटाने वाले समाधान स्वरूप बनो. ಸಮಸ್ಯಾ ಸ್ವರೂಪ ಆಗುವುದರ ಬದಲಾಗಿ ಸಮಸ್ಯೆನ ಪರಿಹರಿಸುವಂತ ಸಮಾಧಾನ ಸ್ವರೂಪರಾಗ್ರಿ ಅಂತಾರ ಬಾಬಾ. अव्यक्त इशारे: इस अव्यक्ति मास में बंधन मुक्त रह जीवन मुक्त ಸ್ಥಿತಿ का ಅನುಭವ करो. ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿದ್ದು ಜೀವನ ಮುಕ್ತ ಸ್ಥಿತಿಯ ಅನುಭವ ಮಾಡಿ. अपने स्थूल और सूक्ष्म बंधनों की लिस्ट सामने रखो. ತಮ್ಮ ಸ್ಥೂಲ ಮತ್ತು ಸೂಕ್ಷ್ಮ ಬಂಧನಗಳ ಒಂದು ಪಟ್ಟಿಯನ್ನ ನಿಮ್ಮ ಎದುರಿಗೆ ಇಟ್ಟುಕೊಳ್ಳಿ. ಲಕ್ಷ್ಯ ರಖೋ ಕಿ ಮುಜೆ ಬಂಧನ ಮುಕ್ತ ಬನನಾ ಹಿ ಹೈ. ಲಕ್ಷ್ಯ ಇಟ್ಕೊಳ್ಳಿ, ನಾನು ಬಂಧನ ಮುಕ್ತ ಆಗಲೇಬೇಕು. ಅಬ ನಹಿ ತೋ ಕಬ್ ನಹಿ ಸದಾ ಯಹಿ ಪಾಠ ಪಕ್ಕಾ ಕರು. ಈಗಿಲ್ಲದಿದ್ದರೆ ಇನ್ನೆಂದೆಂದಿಗೂ ಇಲ್ಲ. ಈ ಪಾಠವನ್ನ ಪಕ್ಕ ಮಾಡಿಕೊಳ್ಳಿ. ಸ್ವತಂತ್ರತಾ ಬ್ರಾಹ್ಮಣ ಜನ್ಮಕ ಅಧಿಕಾರ ಹೈ. ಸ್ವತಂತ್ರತೆ ಬ್ರಾಹ್ಮಣ ಜೀವನದ ಅಧಿಕಾರ. अपना जन्म सिद्ध अधिकार प्राप्त कर जीवन मुक्त ಸ್ಥಿತಿ का ಅನುಭವ करो. ತಮ್ಮ ಜನ್ಮ ಸಿದ್ಧ ಅಧಿಕಾರವನ್ನ ಪ್ರಾಪ್ತಿ ಮಾಡಿಕೊಂಡು ಜೀವನ ಮುಕ್ತ ಸ್ಥಿತಿಯ ಅನುಭವ ಮಾಡಿ. जब अपने को गृहस्थी समझते हो तब गृहस्थी का जाल होता. ಯಾವಾಗ ತಮ್ಮನ್ ತಾವು ಗೃಹಸ್ಥಿ ಅಂತ ತಿಳ್ಕೊತಿರಲ್ಲ, ಅವಾಗ ಗೃಹಸ್ಥಿಯ ಬಲೆ ಬಂದ್ಬಿಡ್ತದೆ. ಗೃಹಸ್ಥಿ ಬನನಾ ಮಾನ ಜಾಲ ಮೇ ಫಸನ. ಗೃಹಸ್ಥಿ ಆಗೋದು ಅಂದ್ರೆ ಬಲೆಯಲ್ಲಿ ಸಿಕ್ಕಾಕೊಳ್ಳೋದು. ಟ್ರಸ್ಟಿ ಅರ್ಥಾತ್ ಮುಕ್ತ. ಟ್ರಸ್ಟಿ ಅಂದ್ರೆ ಮುಕ್ತ ಅಂತಾರ ಬಾಬಾ. ಅಚ್ಚಾ, ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಅಂತರಂಗದಿ ಬೆಳಗಿಸು ಜ್ಯೋತಿಯ ಸರಿವುದು ದೂರ ಕವಿದ ಕತ್ತಲೆಯು. ಅಂತರಂಗದಿ ಬೆಳಗಿಸು ಜ್ಯೋತಿಯ ಸರಿವುದು ದೂರ ಕವಿದ ಕತ್ತಲೆಯು. ಶಿವನ ಧ್ಯಾನವ ಮಾಡುತ್ತಿರು ನೀ ಬರುವುದು ಪುಣ್ಯದ ಮಂಗಳ ಬೆಳಕು. ಶಿವನ ಧ್ಯಾನವ ಮಾಡುತ್ತಿರು ನೀ ಬರುವುದು ಪುಣ್ಯದ ಮಂಗಳ ಬೆಳಕು. ಅಂತರಂಗದಿ ಬೆಳಗಿಸು ಜ್ಯೋತಿಯ ಸರಿವುದು ದೂರ ಕವಿದ ಕತ್ತಲೆಯು. ಅಂತರಂಗದಿ ಬೆಳಗಿಸು ಜ್ಯೋತಿಯ. ಯಾರು ನೀ ಎಲ್ಲಿಂದ ಬಂದೆ ಎಂಬ ಮರ್ಮವ ತಿಳಿನಿ ಆತ್ಮ. ಯಾರು ನೀ ಎಲ್ಲಿಂದ ಬಂದೆ ಎಂಬ ಮರ್ಮವ ತಿಳಿನಿ ಆತ್ಮ. ರಾಜಯೋಗದಿ ಅರಿ ನಿನ್ನ ತಂದೆಯ
ನಿನ್ನ ತಂದೆಯ ಯೋಗದಿ ನಡೆದು ಪಡೆ ನಿನ್ನಾಸ್ತಿಯ ಯೋಗದಿ ನಡೆದು ಪಡೆ ನಿನ್ನಾಸ್ತಿಯ ಅಂತರಂಗದಿ ಬೆಳಗಿಸು ಜ್ಯೋತಿಯ ಸರಿಯುವುದು ದೂರ ಕವಿದ ಕತ್ತಲೆಯು ಶಿವನ ಧ್ಯಾನವ ಮಾಡುತ್ತಿರು ನೀ ಬರುವುದು ಪುಣ್ಯದ ಮಂಗಳ ಬೆಳಕು ಅಂತರಂಗದಿ ಬೆಳಗಿಸು ಜ್ಯೋತಿಯ ದೇಹದಿ ದೂರದ ಆತ್ಮನಿನಾಗು ತಂದೆಯ ಪ್ರೀತಿಯ ಕಂದನಿನಾಗು ದೇಹದಿ ದೂರದ ಆತ್ಮನಿನಾಗು ತಂದೆಯ ಪ್ರೀತಿಯ ಕಂದನಿನಾಗು ದಿವ್ಯ ಗುಣಗಳ ಧಾರಣೆ ಮಾಡು ನಿರಂತರ ಯೋಗಿಯು ನೀನಾಗು ದಿವ್ಯ ಗುಣಗಳ ಧಾರಣೆ ಮಾಡು ನಿರಂತರ ಯೋಗಿಯು ನೀನಾಗು ಅಂತರಂಗದಿ ಬೆಳಗಿಸು ಜ್ಯೋತಿಯ ಸರಿಯುವುದು ದೂರ ಕವಿದ ಕತ್ತಲೆಯು ಶಿವನ ಧ್ಯಾನವ ಮಾಡುತ್ತಿರು ನೀ ಬರುವುದು ಪುಣ್ಯದ ಮಂಗಳ ಬೆಳಕು ಅಂತರಂಗದಿ ಬೆಳಗಿಸು ಜ್ಯೋತಿಯ ಸರಿಯುವುದು ದೂರ ಕವಿದ ಕತ್ತಲೆಯು ಅಂತರಂಗದಿ ಬೆಳಗಿಸು ಜ್ಯೋತಿಯ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ शिव परमात्मा परं ज्योति शिव परमात्मा ज्ञानसागरा परमात्मा ज्ञानसागरा परमात्मा शान्तिसागरा परमात्मा शान्तिसागरा परमात्मा परमपिता शिव परमात्मा परमपिता शिव परमात्मा परं ज्योति शिव परमात्मा परं ज्योति शिव परमात्मा ನೀನು ಸದ್ಗುರು ಶಿಕ್ಷಕ ಬಾಬಾ ನೀನು ಸದ್ಗುರು ಶಿಕ್ಷಕ ಬಾಬಾ ನೀನು ಬಾಲಕ ನಾನು ಪಾಲಕ ನೀನು
ಪಾಲಕ ನೀನು ಸದ್ಗುರು ಶಿಕ್ಷಕ ಬಾಬಾ ನೀನು ಮೂರು ಲೋಕಗಳ ಒಡೆಯನು ನೀನು ಮೂರು ಲೋಕಗಳ ಒಡೆಯನು ನೀನು ಪತಿತನು ನಾನು ಪಾವನ ನೀನು ಪತಿತನು ನಾನು ಪಾವನ ನೀನು ಪರಮ ಪಿತಾ ಶಿವ ಪರಮಾತ್ಮ ಪರಂಜ್ಯೋತಿ ಶಿವ ಪರಮಾತ್ಮ ಜ್ಞಾನ ಸಾಗರ ಪರಮಾತ್ಮ ಶಾಂತಿ ಸಾಗರ ಪರಮಾತ್ಮ ಪರಮ ಪಿತಾ ಶಿವ ಪರಮಾತ್ಮ ಪರಂಜ್ಯೋತಿ ಶಿವ ಪರಮಾತ್ಮ ರಕ್ಷಕರಿಗೆಲ್ಲ ರಕ್ಷಕ ನೀನು ರಕ್ಷಕರಿಗೆಲ್ಲ ರಕ್ಷಕ ನೀನು ಸಖನು ನೀನು ಸಾಥಿಯು ನೀನು ಸಖನು ನೀನು ಸಾಥಿಯು ನೀನು ರಕ್ಷಕರಿಗೆಲ್ಲ ರಕ್ಷಕ ನೀನು ರಕ್ಷಕರಿಗೆಲ್ಲ ರಕ್ಷಕ ನೀನು ಸಖನು ನೀನು ಸಾಥಿಯು ನೀನು ಸಖನು ನೀನು ಸಾಥಿಯು ನೀನು ಜನನಿ ಜನಕ ಸಕಲವು ನೀನು ಜನನಿ ಜನಕ ಸಕಲವು ನೀನು ಬಂಧುವು ನೀನು ಸಿಂಧುವು ನೀನು ಬಂಧುವು ನೀನು ಸಿಂಧುವು ನೀನು ಪರಮ ಪಿತಾ ಶಿವ ಪರಮಾತ್ಮ ಪರಂಜ್ಯೋತಿ ಶಿವ ಪರಮಾತ್ಮ ಜ್ಞಾನ ಸಾಗರ ಪರಮಾತ್ಮ ಶಾಂತಿ ಸಾಗರ ಪರಮಾತ್ಮ ಪರಮ ಪಿತಾ ಶಿವ ಪರಮಾತ್ಮ ಪರಂಜ್ಯೋತಿ ಶಿವ ಪರಮಾತ್ಮ ಸಕಲ ಸಂಬಂಧ ಸಂಸಾರ ನೀನು ಸುಖಕರ ಶುಭಕರ ಬಾಬಾ ನೀನು ಸಕಲ ಸಂಬಂಧ ಸಂಸಾರ ನೀನು ಸುಖಕರ ಶುಭಕರ ಬಾಬಾ ನೀನು ಸಕಲ ಸಂಬಂಧ ಸಂಸಾರ ನೀನು ಸುಖಕರ ಶುಭಕರ ಬಾಬಾ ನೀನು ತಂದಿಹೆ ವರಗಳ ಮಾಲೆಯ ನೀನು ತಂದಿಹೆ ವರಗಳ ಮಾಲೆಯ ನೀನು ಮಂಗಳಕರ ವರದಾನಿಯು ನೀನು ಮಂಗಳಕರ ವರದಾನಿಯು ನೀನು ಪರಮ ಪಿತಾ ಶಿವ ಪರಮಾತ್ಮ ಪರಂಜ್ಯೋತಿ ಶಿವ ಪರಮಾತ್ಮ ಪರಮ ಪಿತಾ ಶಿವ ಪರಮಾತ್ಮ ಪರಂಜ್ಯೋತಿ ಶಿವ ಪರಮಾತ್ಮ ಜ್ಞಾನ ಸಾಗರ ಪರಮಾತ್ಮ ಶಾಂತಿ ಸಾಗರ ಪರಮಾತ್ಮ ಜ್ಞಾನ ಸಾಗರ ಪರಮಾತ್ಮ ಶಾಂತಿ ಸಾಗರ ಪರಮಾತ್ಮ ಪರಮ ಪಿತಾ ಶಿವ ಪರಮಾತ್ಮ ಪರಂಜ್ಯೋತಿ ಶಿವ ಪರಮಾತ್ಮ ಪರಮ ಪಿತಾ ಶಿವ ಪರಮಾತ್ಮ ಪರಂಜ್ಯೋತಿ
शिव परमात्मा बाबा
ಎನಿತು ಜನ್ಮ ಕಾಡು ತಿರುಗಿದೆ ನಿನ್ನ ಮರೆತು ಎನಿತು ಜನ್ಮ ಕಾಡು ತಿರುಗಿದೆ ಮುಳ್ಳು ಕಳ್ಳಿ ಕಂಟಿ ದಾಟಿ ಮುಳ್ಳು ಕಳ್ಳಿ ಕಂಟಿ ದಾಟಿ ನಿನ್ನ ಕೂಡಿದೆ ನಿನ್ನ ಕೂಡಿದೆ ನೀನೇ ನನ್ನ ಬೆಳಗು ಭಾಗ್ಯ ನಾನೇ ಗೋಪಿಕೆ ನೀನೇ ನನ್ನ ಬೆಳಗು ಭಾಗ್ಯ ನಾನೇ ಗೋಪಿಕೆ ಆದಿದೇವ ಬ್ರಹ್ಮನಿಂದ ನಿನ್ನ ನೋಡಿದೆ ಆದಿದೇವ ಬ್ರಹ್ಮನಿಂದ ನಿನ್ನ ನೋಡಿದೆ ಮುರಳಿಗಾನ ಕೇಳಿ ಕೇಳಿ ಮುರಳಿಗಾನ ಕೇಳಿ ಕೇಳಿ ನಲಿದು ಹಾಡಿದೆ ನಲಿದು ಹಾಡಿದೆ ನೀನೇ ನನ್ನ ಬೆಳಗು ಭಾಗ್ಯ ನಾನೇ ಗೋ